ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಶನಿವಾರದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಶನಿವಾರ ಅಂದ ಕೂಡಲೇ ನಮ್ಮೆಲ್ರಿಗೂ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸತ್ ಹೇಳಿ? ಮೊದಲಿಗೆ ಶನಿದೇವನ ದರ್ಶನವನ್ನ ಮಾಡಬೇಕು, ಅವನ ಪ್ರಭಾವವನ್ನ ಸ್ವಲ್ಪ ಆದ್ರೂ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಅಂತೆಯೇ ಈಗ ವೃಶ್ಚಿಕ ರಾಶಿಯವರಿಗೆ ಶನಿದೇವನ ಪ್ರಭಾವ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿಯೇ ಶನೇಶ್ವರನ ಒಂದು ಶಾಂತಿ ಯಜ್ಞ ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಇತ್ತೀಚೆಗಷ್ಟೇ ಮಾಡಿದ್ರು. ಆ ಎಲ್ಲಾ ದೃಶ್ಯಾವಳಿಗಳನ್ನ ಕೂಡ ನೀವು ಮನೆಯಲ್ಲೇ ಕುಳಿತು ಕೂಡ ನೋಡಿದ್ರಿ ಅಲ್ವಾ? ಇವತ್ತು ಯಾಕೆ ನಾನು ಶನಿದೇವನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಶೇಷವಾದ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಹೇಗೆ ಶನಿ ಶಿಂಗನಾಪುರ ಇದೆಯೋ ಅಂತೆಯೇ ಅಷ್ಟೇ ಒಂದು ಸಮವಾದಂತಹ ಸ್ಥಳ ನಮ್ಮ ಕರ್ನಾಟಕದಲ್ಲಿದೆ. ಎಲ್ಲಿದೆ ಅಂತೀರಾ? ಅದಿರೋದೇ ರಾಣೆಬೆನ್ನೂರಿನಲ್ಲಿ. ಅದು ಬಹಳ ವಿಶೇಷವಾದ ಒಂದು ಸ್ಥಳ. ಹೇಗೆ ಶನಿದೇವನ ಒಂದು ಏಕಶಿಲಾ ಮೂರ್ತಿ ಶನಿ ಶಿಂಗನಾಪುರಲ್ಲಿದೆಯೋ, ರಾಣೆಬೆನ್ನೂರಿನಲ್ಲಿರುವಂತಹ ಶನಿದೇವನ ಒಂದು ರೂಪ ಕೂಡ ಏಕಶಿಲಾ ಮೂರ್ತಿಯಾಗಿ ನೆಲೆ ನಿಂತಿದ್ದಾನೆ ಶನಿದೇವ. ಹಾಗಾಗಿ ತಡ ಮಾಡೋದು ಬೇಡ, ಬನ್ನಿ ನೇರವಾಗಿ ಹೋಗೋಣ ರಾಣೆಬೆನ್ನೂರಿಗೆ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ, ಹಸ್ತದಲ್ಲಿ ಭವಿಷ್ಯ ನುಡಿದ, ವನಸಿರಿಯ ಸೌಭಾಗ್ಯ ಸುರಿದ, ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರವ ಮಣಿವೆ. ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ. ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು, ಭಕ್ತಿಯ ಸಿಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ. ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ. ఓం శం శనేశ్వరాయ నమః.
ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಈ ನಿಮ್ಮ ಸುಂದರ ಕಣ್ಗಳಿಂದ ನಡೀತಾ ಇರತಕ್ಕಂತ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ತಾವೆಲ್ಲರೂ ಸಹಿತ ಸಾಕ್ಷಿಯಾಗಿರ್ತಕ್ಕಂಥದ್ದು. ನಿಮ್ಮ ನಿಮ್ಮ ಜಾತಕ ಪ್ರಕಾರ ಜಾತಕದಲ್ಲಿ ಇರ್ತಕ್ಕಂತಹ ನಕ್ಷತ್ರ ದೋಷ, ರಾಶಿ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಈ ಭಾಗದಲ್ಲಿರ್ತಕ್ಕಂತಹ ಮಹಾರಾಷ್ಟ್ರದಲ್ಲಿ ಮಾತ್ರವೇ ಈ ಪ್ರಕಾರವಾದಂತಹ ಒಂದು ಶಿಲೆ ಅಂತ ನಾನು ತಿಳಿದಿದ್ದೆ. ಆದ್ರೆ ನಮ್ಮ ರಾಜ್ಯದಲ್ಲೂ ಸಹಿತ ಇಂತಹ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿ ಭಗವಂತನ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗಿ ನೀವೆಲ್ಲ ನೋಡ್ಲಿಕ್ಕೆ ಆಗದಿರೋದ್ರಿಂದ ಇಲ್ಲೇ ರಾಣಿಬೆನ್ನೂರಿನಲ್ಲಿ ಇವತ್ತಿನ ದಿವಸ ಇಂತಹ ಒಂದು ಶನೈಶ್ಚರ ಮೂರ್ತಿಯನ್ನ ನಿರಂತರವಾದಂತಹ ರೀತಿ ತೈಲಾಭಿಷೇಕವನ್ನು ಮಾಡ್ಲಿಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂತಹ ಕೀರ್ತಿ ನಮ್ಮ ಶ್ರೀಗಳಿಗೆ ಸೇರುತ್ತೆ. ಯಾಕೆಂದ್ರೆ ಇಂತಹ ಕಾರ್ಯಕ್ರಮ ಮಾಡೋದು ಬಹಳ ಕಷ್ಟದ ಕೆಲಸ. ನ ಭೂತೋ ನ ಭವಿಷ್ಯತ್ತನ್ನಾಗೆ ಇಷ್ಟು ಜನ ನಿಮ್ಮನ್ನೆಲ್ಲರನ್ನು ಇಲ್ಲಿ ಒಟ್ಟುಗೂಡಿಸಿ ನಿಮ್ಮೆಲ್ಲರ ಹಿತಕ್ಕೋಸ್ಕರ, ನಿಮ್ಮೆಲ್ಲರ ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂತಹ ದೋಷಗಳನ್ನ ದೂರ ಮಾಡ್ಲಿಕ್ಕೋಸ್ಕರ ಇಂತಹ ಒಂದು ಶನೈಶ್ಚರ ಶನಿವಾರ ಇವತ್ತಿನ ದಿವಸ ಕಾರ್ತಿಕ ಮಾಸದ ಕಡೆ ದಿನ ಅಮಾವಾಸ್ಯೆ, ಎಲ್ಲೆಲ್ಲೂ ಕತ್ತಲು ತುಂಬುವಂತಹ ಈ ದಿನ ಬೆಳಕಿನ ಹಬ್ಬವಾಗಿ ಮಾರ್ಪಡಿಸ್ತಕ್ಕಂತಹ ಒಂದು ಕಾಯಕಕ್ಕೆ ಕೈ ಇಟ್ಟಿರ್ತಕ್ಕಂಥ ನಮ್ಮ ಶ್ರೀಗಳ ಆಧ್ವರ್ಯದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ. ಈಗ ಶನೈಶ್ಚರನಿಗೆ ಬೆಳಗಿನಿಂದ ಮಹಾಮಂತ್ರದಿಂದ ಜಪಾನುಷ್ಠಾನಗಳನ್ನು ಮಾಡಿ ಇಲ್ಲಿರ್ತಕ್ಕಂಥ ಅರ್ಚಕ ವರ್ಗ, ಋತ್ವಿಕರು ಎಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇನ್ನ ಸ್ವಾಮಿನ ನಾವು ಕಾಯಿಸಬಾರದು. ಪೂರ್ಣಾಹುತಿ ಕಾಲವನ್ನ ಬರೀ ಪೂರ್ಣಾಹುತಿ ಸಮಯವನ್ನು ದರ್ಶನ ಮಾಡಿದ್ರೆ ಸಾಕು. ನಮ್ಮ 7 ಜನ್ಮಗಳೆತ್ತಿದ್ರೆ ಏನು ತಲೆಮಾರಿನಲ್ಲಿರ್ತಕ್ಕಂಥ ದೋಷಗಳಿದೆಯೋ ಆ ದೋಷಗಳು ದೂರ ಆಗುತ್ತೆ. ಅಂತಹ ಒಂದು ಕೈಂಕರ್ಯಕ್ಕೆ ಈಗ ನಾವು ಒಳಗಾಗೋಣ. ಶನೈಶ್ಚರ ಮಂತ್ರವನ್ನ ನಿರಂತರ ಪಠನೆ ಮಾಡಿದ್ದಾಗಿದೆ. ಮತ್ತೊಮ್ಮೆ ಹೇಳ್ತಿದ್ದೇನೆ, ಪೂರ್ಣಾಹುತಿ ಸಮಯದಲ್ಲಿ ನಿಮ್ಮ ಎರಡೂ ಕೈಗಳನ್ನ ಮೇಲೆತ್ತಿ ಶಂ ಶನೈಶ್ಚರಾಯ ನಮಃ ಅನ್ನೋ ಮಂತ್ರದಿಂದ ಜೋರಾಗಿ ಪೂರ್ಣಾಹುತಿ ಟೈಮ್ನಲ್ಲಿ ಚಪ್ಪಾಳೆ ಬಾರಿಸಬಾರ್ದು. ಯಾಕೆಂದ್ರೆ ಈ ಪೂರ್ಣಾಹುತಿ ಸಮಯ ಇದೆಯಲ್ಲ, ಇದು ಬಹಳ ವಿಶೇಷ. ನೋಡಿ ಹೇಗಿದೆ ನಿಮ್ಮ ಕೈ ಬಾರಿಸ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ, ಇದು ಸರ್ಪಗಳಿದು. ಶನೈಶ್ಚರ ಯಾಗಕ್ಕೆ ಸರ್ಪಗಳು, ಗಡಸರ್ಪಗಳು ಆಗಮಿಸಿದೆ. ಇದಕ್ಕೆ ವಾಂತಿ ಜೋರ ಶಬ್ದ ಬರಬೇಕು. ಹೇಳಿ ಬಾಯಲ್ಲಿ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಯಾಕೆಂದ್ರೆ ಮನುಷ್ಯನ ಬದುಕು 3 ದಿನ. ಇವತ್ತು ಬಂದು ನಾಳೆ ಆಟಾಡಿ ನಾಳಿದ್ದು ಯಾತ್ರೆ ಹೊರಡುವಂತವ್ರು ನಾವು. ಬರ್ಬೇಕಾದ್ರೆ ಬರಿಗ ಇಲ್ಲಿ, ಹೋಗ್ಬೇಕಾದ್ರೆ ಬರಿಗ ಇಲ್ಲಿ. ಇದ್ದಂತ 3 ದಿನ ಇಂಥ ಕಾಯಕಗಳನ್ನು ಮಾಡಬೇಕು, ಇಂಥ ಯತಿಗಳ ದರ್ಶನವನ್ನು ಮಾಡಬೇಕು. ಯಾಕೆಂದ್ರೆ ಬಾಲ್ಯದಲ್ಲೇ ಸಾಧನೆಯನ್ನು ಮಾಡಿರ್ತಕ್ಕಂಥ ಯತಿಗಳಿವರು. ಬಾಲ್ಯದಲ್ಲೇ ಸಾಧನೆಯನ್ನು ಮಾಡಿರ್ತಕ್ಕಂಥ ಇಂತಹ ಯತಿಗಳ ಸಾರಥ್ಯದಲ್ಲಿ ನಡೀತಾ ಇರತಕ್ಕಂಥ ಈ ಶನೈಶ್ಚರ ಮಹಾಯಜ್ಞ ಇನ್ನಷ್ಟು ಅದ್ಭುತವಾಗಿ ವರ್ಷವೂ ಸಹಿತ ಸ್ವಾಮಿ ಆಶೀರ್ವಾದದೊಂದಿಗೆ ಯಥೇಚ್ಛವಾಗಿ ನಡೀಲಿ. ಸಂಜೆ 6:30ಗೆ ನಾನೇ ಮಡಿಯನ್ನುಟ್ಟು ಸ್ವಾಮಿಗೆ ಅಭಿಷೇಕವನ್ನು ಮಾಡಬೇಕು ಅನ್ನೋ ಒಂದು ಆಸೆ ನಂದು. ಈ ಋತ್ವಿಕರು ಶ್ರದ್ಧೆಯಿಂದ ಆ ಪೂರ್ಣಾಹುತಿಯನ್ನ ಭಗವತ್ ಸಾನ್ನಿಧ್ಯದಲ್ಲಿ, ಗುರುಗಳ ಸಾನ್ನಿಧ್ಯದಲ್ಲಿ ಅರ್ಪಣೆ ಮಾಡಿದ್ರೆ ಶನೈಶ್ಚರ ತೃಪ್ತಿ ಆಗ್ತಾನೆ. ಆತ ತೃಪ್ತಿಗೊಂಡ್ರೆ ನಮಗೂ ನಿಮಗೂ ಎಲ್ಲರಿಗೂ ಸಹಿತ ಒಳ್ಳೇದಾಗುತ್ತೆ. ಈಗ ಶ್ರದ್ಧೆಯಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿನ ಪ್ರಾರ್ಥನೆ ಮಾಡಿ, ನಂತರ ಇಲ್ಲಿರ್ತಕ್ಕಂಥ ಸ್ವಾಮಿನ ಕಣ್ತುಂಬ ನೋಡಿ ಪೂರ್ಣಾಹುತಿಯ ದರ್ಶನವನ್ನ ಮಾಡಿ. ಒಳ್ಳೆದಾಗಲಿ. ಓಂ ಗ್ರಹಧೀಶ ಸ್ವಾಮಿ ಶನಿದೇವ, ಗ್ರಹಧೀಶ ಸ್ವಾಮಿ ಶನಿದೇವ, ಎನ್ನ ಗ್ರಹ ದೋಷ ನೀಗಿಸು ಪ್ರಭುವೇ, ಎನ್ನ ಗ್ರಹ ದೋಷ ನೀಗಿಸು ಪ್ರಭುವೇ. ನಿನ್ನ ಪಾದ ಸೇವೆಯ ನಾಗೈವೆ, ನಿನ್ನ ಸೇವೆ ಭಾಗ್ಯವಾ ಕೊಡು ವಿಭುವೆ. ಗ್ರಹಧೀಶ ಸ್ವಾಮಿ ಶನಿದೇವ, ಗ್ರಹಧೀಶ ಸ್ವಾಮಿ ಶನಿದೇವ. ನನ್ನ ಜೀವನ ಇಡುವೆ ಪಾದದಲ್ಲಿ, ನನ್ನ ಜೀವನ ಇಡುವೆ ಪಾದದಲ್ಲಿ.
ನನ್ನನು ನೀ ಸಲಹು ಪ್ರೀತಿಯಲಿ, ನನ್ನನು ನೀ ಸಲಹು ಪ್ರೀತಿಯಲಿ. ಪರಮಾತ್ಮ ನಿನ್ನ ಕೃಪೆಯನ್ನು ತೋರು, ಪರಮಾತ್ಮ ನಿನ್ನ ಕೃಪೆಯನ್ನು ತೋರು, ಪರಮಾತ್ಮ ನಿನ್ನ ಕೃಪೆಯನ್ನು ತೋರು. ಶನಿದೇವ ಕರುಣಾಳು ದಯೆ ತೋರು, ಶನಿದೇವ ಕರುಣಾಳು ದಯೆ ತೋರು. ಗ್ರಹಧೀಶ ಸ್ವಾಮಿ ಶನಿದೇವ. ಶನಿವಾರ ಆಗಿರೋದ್ರಿಂದ ನಾವು ಶನಿ ಶಿಂಗ್ನಾಪುರ್ನಲ್ಲಿರುವಂತಹ ಶನಿದೇವ ಎಷ್ಟು ಶ್ರೇಷ್ಠವೋ ಹಾಗೆ ಕರ್ನಾಟಕದಲ್ಲಿರುವಂತಹ ಶನಿ ಶಿಂಗ್ನಾಪುರ್ ಅಂತಾನೆ ಖ್ಯಾತಿ ಪಡೆದಿದೆ ಈ ರಾಣಿಬೆನ್ನೂರಿನಲ್ಲಿರುವಂತಹ ಶನಿದೇವನ ಸ್ಥಳ. ಹಾಗಾಗಿ ಎಲ್ಲಾ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ. ಇವತ್ತು ಬಹಳ ವಿಶೇಷವಾಗಿ ಅಲ್ಲಿ ಜರುಗಿದಂತಹ ತಿಲಲಕ್ಷ ದೀಪೋತ್ಸವ ನಡೀತು. ಯಾಕಂದ್ರೆ ಕಾರ್ತಿಕ ಮಾಸದ ಕೊನೆಯ ದಿನ ಅದು ಶನಿವಾರ ಬಿದ್ದಿತ್ತು ವಿಶೇಷ. ಹಾಗಾಗಿ ಗುರೂಜಿ ಅವರನ್ನ ಬರ್ಮಾಡ್ಕೊಂಡ್ರು ತುಂಬಾನೇ ಪ್ರೀತಿಯಿಂದ ಅದ್ಭುತವಾದ ಮೆರವಣಿಗೆಯೊಂದಿಗೆ. ಬನ್ನಿ ಆ ಎಲ್ಲಾ ದೃಶ್ಯಗಳನ್ನ ಈಗ ನೋಡೋಣ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರು ಅಪರೂಪವಂತೆ, ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಮನೆ ದೇವರು ಶ್ರೀನಿವಾಸನಂತೆ. ಮನೆ ದೇವರು ಶ್ರೀನಿವಾಸನಂತೆ. ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ. ಭಕ್ತಿಯೇ ಗುರುಗಳ ಉಸಿರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ.
ಸರ್ವಧರ್ಮದ ಪ್ರೇಮಿಯಂತೆ ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ ಸರ್ವಧರ್ಮದ ಪ್ರೇಮಿಯಂತೆ ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ ಬಡವ ಬಲ್ಲಿದ ಭೇದ ಕಾಣರಂತೆ ಬಡವ ಬಲ್ಲಿದ ಭೇದ ಕಾಣರಂತೆ ಅನ್ನದಾಸೋಹ ಪ್ರಿಯರು ಇವರಂತೆ ಇವರನ್ನು ನಂಬಿದರೆ ನಿಶ್ಚಿಂತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚು ನಾವು ರಾಣೆಬೆನ್ನೂರಿನಲ್ಲಿರುವಂತಹ ಏಕಶಿಲಾಮೂರ್ತಿ ಶನಿದೇವನ ದರ್ಶನವನ್ನ ಮಾಡ್ತಾ ಇದ್ದೀವಿ. ಈಗ ಬನ್ನಿ ನೋಡೋಣ ಆ ಏಕಶಿಲಾಮೂರ್ತಿ ನೆಲೆ ನಿಂತಿರುವ ಸ್ಥಳದಲ್ಲಿ ಗುರೂಜಿಯವರು ಕೂಡ ಹೋದ್ರು, ಭೇಟಿಯಾದ್ರು. ಅಬ್ಬಾ, ಆ ಜನಸಾಗರ ನೋಡಿದ್ರೆ ತುಂಬಾನೇ ಖುಷಿ ಅನ್ಸುತ್ತೆ ಅಲ್ವೇ? ಅದೇ ತಿಳಿಸುತ್ತೆ ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲರ ಮೆಚ್ಚಿನ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಆಗಿದೆ ಅಂತ ಅದೇ ಸಾಬೀತುಪಡಿಸುತ್ತಲ್ವಾ? ಈಗ ಬನ್ನಿ ಗುರೂಜಿಯವರು ಆ ಏಕಶಿಲಾ ಮೂರ್ತಿ ಶನಿದೇವನಿಗೆ ಅಭಿಷೇಕವನ್ನ ಮಾಡಿರುವಂತಹ ಎಲ್ಲಾ ದೃಶ್ಯಗಳನ್ನ ಕಣ್ತುಂಬಿಸ್ಕೊಳ್ಳೋಣ. ಶನೈಶ್ಚರಾಯ ಶಾಂತಾಯ ಮಹನೀಯ ಗುಣಾತ್ಮನೇ ಶರಣ್ಯಾಯ ವರೇಣ್ಯಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣೆಂಬೆನ ರವಿನಂದನ ಶರಣೆಂಬೆನ ರವಿನಂದನ ದೀನ ಜನ ಚೇತನನಿ ಕಾಲನೀಲಾಂಜನನಿ ದೀನ ಜನ ಚೇತನನಿ ಕಾಲನೀಲಾಂಜನನಿ ಶನಿದೇವನೇ ಶನಿದೇವನೇ ದೇವಘನ ಮಹಿಮನೆ ಶರಣೆಂಬೆನ ರವಿನಂದನ ಶರಣೆಂಬೆನ ಶುಭ ನೀಲವರ್ಣನೆ ಘನ ನೀಳಕಾಯನೆ ಅಸಮ ಗುರು ಸಮನೆ ದಿವ್ಯ ನೀಲಾಂಬರನೆ ಶುಭ ನೀಲವರ್ಣನೆ ಘನ ನೀಳಕಾಯನೆ ಅಸಮ ಗುರು ಸಮನೆ ಕಾಲಯಮ ಸೋದರನೆ ಕಾಶ್ಯಪ ಸಗೋತ್ರನೆ ಕಾಲಯಮ ಸೋದರನೆ ಕಾಶ್ಯಪ ಸಗೋತ್ರನೆ ಸುಕ್ಷೇತ್ರ ಸ್ವಕ್ಷೇತ್ರ ಸುಕ್ಷೇತ್ರ ಸ್ವಕ್ಷೇತ್ರ ಮಕರ ಕುಂಭಾಧಿಪನೇ ದೇವಘನ ಮಹಿಮನೆ ಶರಣೆಂಬೆನ ರವಿನಂದನ ಶರಣೆಂಬೆನ
ದೀಪವ ಬೆಳಗಿಸಿರಿ, ಎಳ್ಳಿನ ದೀಪವ ಬೆಳಗಿಸಿರಿ, ದೀಪವ ಬೆಳಗಿಸಿರಿ, ಎಳ್ಳಿನ ದೀಪವ ಬೆಳಗಿಸಿರಿ. ಆಗಲೋ ಈಗಲೋ ಇನ್ಯಾವಾಗಲೋ, ಆಗಲೋ ಈಗಲೋ ಇನ್ಯಾವಾಗಲೋ, ಉಸಿರಿನ ದೀಪವು ಆರುವ ಮುನ್ನವೇ, ಉಸಿರಿನ ದೀಪವು ಆರುವ ಮುನ್ನವೇ, ದೀಪವ ಬೆಳಗಿಸಿರಿ, ಎಳ್ಳಿನ ದೀಪವ ಬೆಳಗಿಸಿರಿ, ದೀಪವ ಬೆಳಗಿಸಿರಿ, ಎಳ್ಳಿನ ದೀಪವ ಬೆಳಗಿಸಿರಿ. ಬಾಳಿನ ಪಯಣದಲ್ಲಿ ನಾನಾ ಅವಸ್ಥೆಯಾಗದಿರಲು, ಬಾಳಿನ ಪಯಣದಲ್ಲಿ ನಾನಾ ಅವಸ್ಥೆಯಾಗದಿರಲು, ಶುಭ ಶನಿವಾರದ ಪುಣ್ಯದ ದಿನದಲ್ಲಿ, ಶುಭ ಶನಿವಾರದ ಪುಣ್ಯದ ದಿನದಲ್ಲಿ, ಶನಿರಾಜನೊಲಿದು ನಿಮ್ಮ ಕಾವುದಕ್ಕೆ, ಶನಿರಾಜನೊಲಿದು ನಿಮ್ಮ ಕಾವುದಕ್ಕೆ, ದೀಪವ ಬೆಳಗಿಸಿರಿ, ಎಳ್ಳಿನ ದೀಪವ ಬೆಳಗಿಸಿರಿ, ದೀಪವ ಬೆಳಗಿಸಿರಿ, ಎಳ್ಳಿನ ದೀಪವ ಬೆಳಗಿಸಿರಿ. ದೇವನ ಕೊಂಡಾಡಿ ಮನಸ್ಸಿನ ಭ್ರಾಂತಿಯನು ದೂಡಿ, ದೇವನ ಕೊಂಡಾಡಿ ಮನಸ್ಸಿನ ಭ್ರಾಂತಿಯನು ದೂಡಿ, ದೇಹದ ಚೇತನ ಹುಡುಗುವ ಮುನ್ನವೇ, ದೇಹದ ಚೇತನ ಹುಡುಗುವ ಮುನ್ನವೇ, ಶ್ರೀ ಶನಿದೇವರ ಒಲುಮೆಯ ಗಳಿಸಲು, ಶ್ರೀ ಶನಿದೇವರ ಒಲುಮೆಯ ಗಳಿಸಲು, ದೀಪವ ಬೆಳಗಿಸಿರಿ, ಎಳ್ಳಿನ ದೀಪವ ಬೆಳಗಿಸಿರಿ.
ರಾಣಿಬೆನ್ನೂರಿನ ಈ ಒಂದು ಆಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಸ್ವಾಮಿಯ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರಲ್ಲಿ ನಿಮ್ಮೊಳಗೆ ನಾನಿಡುವಂತಹ ಒಂದು ಭಿನ್ನತೆ ಏನಪ್ಪಾ ಅಂದ್ರೆ ನಿಮ್ಮ ಸೌಮ್ಯತನವನ್ನ ಮಾತ್ರ. ರಾಣಿಬೆನ್ನೂರಿನ ಜನತೆ ಮೃದುವಾದಂತಹ ಬೆಣ್ಣೆಯಂತಹ ಮನಸ್ಸುಳ್ಳವರು ಅಂತ ನಾನು ತಿಳಿದಿದ್ದೇನೆ. ಅಧಿಕವಾದಂತಹ ಖಾರ ಇರಬಹುದು, ಆದ್ರೆ ಬೆಣ್ಣೆ ಜೊತೆಯಲ್ಲಿ ಸೇರಿದ್ರೆ ಎಂಥದ್ದಾದ್ರೂ ಒಳ್ಳೆ ಸ್ವಾದಕ್ಕೆ ಸೇರುತ್ತೆ. ಸಾಕಷ್ಟು ಹೊತ್ತಿನಿಂದ ಈ ತಂಪಾದಂತಹ ವಾತಾವರಣದಲ್ಲಿ ತಾವು ಕೂತಿರೋದ್ರಿಂದ ಬಹುಶಃ ನಿಮ್ಮ ನರನಾಡಿಗಳು ಸ್ವಲ್ಪ ವ್ಯತ್ಯಾಸವಾಗಿರಬಹುದು. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ 1 ರಿಂದ 3 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂತ್ರೆ ತಾನು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಸಡನ್ ಆಗಿ ಎದ್ದೇಳಿ ಅಂದ್ರೆ ಎದ್ದೇಳಿಕ್ಕೆ ಆಗುದಿಲ್ಲ. ನೀವೆಷ್ಟೇ ಕೆಲಸ ಮಾಡ್ತಾ ಇರಬಹುದು, ನಿಮ್ಮ ದೇಹದಲ್ಲಿ ಎಷ್ಟೇ ಉಷ್ಣಾಂಶವಿರಬಹುದು, ಆದ್ರೆ 3 ಗಂಟೆಗಳ ಕಾಲ ಸತತವಾಗಿ ಈ ತರ ಕೂತಂತ ವ್ಯಕ್ತಿ ಸಡನ್ ಆಗಿ ಎದ್ದೇಳಿ ಅಂದ್ರೆ ಎದ್ದೇಳಿಕ್ಕಾಗಲ್ಲ. ನಿಮ್ಮ ನರನಾಡಿಗಳನ್ನ ಬಿಸಿ ಮಾಡಿಕೊಂಡು ನಾನು ಹೇಳೋ ಮಾತನ್ನ ಕಿವಿಯಲ್ಲಿ ಆಲಿಸಿ ಅದನ್ನ ಸಮಂಜಸವಾಗಿ ನೀವು ತಿಳ್ಕೊಳ್ಬೇಕಾದ್ರೆ ನಿಮ್ಮ 2 ಕೈಗಳನ್ನ ಮೇಲೆತ್ತಿ. ಸುಮಾರು ಹೊತ್ತಿನಿಂದ ಕೂತಿದ್ದೀರಿ, 2 ಕೈಗಳನ್ನ ಮೇಲೆತ್ತಿ. ನಿಮ್ಮ 2 ಹಸ್ತಗಳಿಂದ ಶನೈಶ್ಚರ ಮಂತ್ರವನ್ನು ಹೇಳಿಕೊಂಡು 11 ಬಾರಿ ಜೋರ ಚಪ್ಪಾಳೆ ಬಾರಿಸಿ. ಶಂ ಶನೇಶ್ಚರಾಯ ನಮಃ, 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 ಶಂ ಶನೇಶ್ಚರಾಯ ನಮಃ. ಶನೇಶ್ಚರನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಜೊತೆಗೆ ಭಗವಂತನಾದಂತಹ 7 ವರ್ಷಗಳ ಕಾಲ ಸ್ವಾಮಿ ಯಾರೊಬ್ಬರ ಜಾತಕದಲ್ಲಿ ಪ್ರವೇಶ ಮಾಡಿದ್ರೆ ವ್ಯಕ್ತಿ ಎಂಥ ಉನ್ನತ ಸ್ಥಿತಿಯಲ್ಲಿದ್ದರೂ ಆತ ಪಾತಾಳಕ್ಕೆ ಬಿದ್ದು ಹೋಗ್ತಾನೆ. ಎಲ್ಲವೂ ತನ್ನ ಅಂಗೈಯಲ್ಲೇ ಸಾಮ್ರಾಜ್ಯವಿದ್ದರೂ ಸಹಿತ ಆ ಹೊತ್ತಿಗಿಷ್ಟು ಅನ್ನ ತಿನ್ನಲಿಕ್ಕೂ ಸಹಿತ ಸಾಧ್ಯವಾಗುವುದಿಲ್ಲ. ಸುಂದರವಾಗಿರ್ತಕ್ಕಂಥ ವರ್ಚಸ್ಸಿರ್ತಕ್ಕಂತಹ ವಸ್ತ್ರಗಳನ್ನ ನಾವು ಮೈ ಮೇಲೆ ಹಾಕೊಂಡ್ರು ಸಹಿತ ಈ 7 ವರ್ಷಗಳ ಶನಿಕಾಟದಲ್ಲಿ ಅದೂ ಸಹಿತ ದಾರಿ ತಪ್ಪು ಬಿಡುತ್ತೆ. ಇಷ್ಟಕ್ಕೆ ಮುಂಚೆ ಶ್ರೀಗಳೊಂದು ಮಾತು ಹೇಳಿದ್ರು, ಈ ಕಾರ್ಯಕ್ರಮ ನಡಿಬೇಕಾದ್ರೆ ಬಹಳ ಕಷ್ಟ. ನಾನು ಎಲ್ಲರನ್ನೂ ಕೇಳ್ಕೊಂಡೆ, ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದವರು ಅನ್ನೋ ಸ್ವಲ್ಪ ಜನಕ್ಕಿನ್ನ ಇದಕ್ಕೆ ಮತ್ತೊಂದು ತರಹ ಉಪದೇಶ ಕೊಟ್ಟು ಬೇರೆ ತರ ದಾರಿ ತೋರಿಸಿ ಅನ್ಯ ಮಾರ್ಗ ತೋರಿಸಿದವರು ಸಾಕಷ್ಟು ಜನ ಅಂತ ಹೇಳಿದ್ರು. ಇರಬಹುದು. ಆ ಕಾಲದಲ್ಲಿ ಆರಕ್ಷಕ ಠಾಣೆ ಅಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ನಾವಿದ್ದೀವಿ, ನೀವು ಮಾಡಿ ಅಂತ ಹೇಳಿದ್ರು. ಇವತ್ತು ಕಾಕಿ ವಸ್ತ್ರ ಧರಿಸಿ ಇವರು ಡ್ಯೂಟಿ ಮಾಡ್ತಿದ್ದಾರಲ್ಲ, ಇವರು ಯಾರ ಕಂಟ್ರೋಲ್ ಬರ್ತಾರೆ? ಎಲ್ಲರೂ ಅನ್ಕೊಂಡಿದ್ದೀರಿ ಹೋಮ್ ಮಿನಿಸ್ಟರ್ ಕಂಟ್ರೋಲ್ ಅಂತ. ಹೌದಾ? ರಾಜಕೀಯದಲ್ಲಿ ಹೋಮ್ ಮಿನಿಸ್ಟರ್ ಕಂಟ್ರೋಲ್ಗೆ ಕಾಕಿ ಬಟ್ಟೆ, ನಿಜಕ್ಕೂ ಕಾಕಿ ಬಟ್ಟೆ ಬರದ ಈ ಯಜಮಾನ್ರ ಕಂಟ್ರೋಲ್. ಯಾರು ಅಲ್ಲಿ ಕೂತಿದ್ದಾರಲ್ಲ ಶನೇಶ್ಚರ, ಆತನ ಕಂಟ್ರೋಲ್ ಅವರು. ಕಾಕಿ ಬಟ್ಟೆ ಹಾಕೊಂಡಿರ್ತಕ್ಕಂಥ ಎಂತ ಉನ್ನತ ಅಧಿಕಾರಿಗಳ ಜಾತಕವನ್ನ ಒಂದು ಸತಿ ತಿರುಗಿಸಿದ್ರೆ ಅಲ್ಲಿ ಗೊತ್ತಾಗತ್ತೆ ಅವರು ಮಾಡಬೇಕಾದ ಡ್ಯೂಟಿ ಏನು ಅಂತ. ಅವರು ಜನ್ಮತಃನೇ ಭಗವಂತ ಬರೆದಿಟ್ಬಿಟ್ಟಿರ್ತಾನೆ. ಕಾಲಕ್ಕೂ ತಾಯಿಯ ಗರ್ಭದಿಂದ ಮಗು ಹೊರಬಂದ ತಕ್ಷಣ ಈತ ಇಂಥದ್ದನ್ನೇ ಮಾಡಬೇಕು, ಇದರಿಂದಲೇ ಅನ್ನ ತಿನ್ನಬೇಕು, ಇದೇ ಜೀವನ ಆಗಬೇಕು, ಇದೇ ದಾರಿದೀಪು ಆಗಬೇಕು ಅಂತ ಭಗವಂತ ಆಗ್ಲೇ ಬರೆದಿಟ್ಟಿರ್ತಾನೆ.
ಇಂತಹ ಕಾಲದಲ್ಲಿ ಇನ್ನ ಅವರು ಹೋಗಿ ನಮ್ಮ ಗುರುಗಳು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು, ನಿಮ್ಮ ಸಹಕಾರ ಕೊಡಿ ಅಂದ್ರೆ ಯಾಕೆ ಕೊಡೋದಿಲ್ಲ? ಇದು ಮಾಡಬೇಕಾದ್ದು ಆತನ ಕೆಲಸವೇ. ಹಾಗಾಗಿ ಅವರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಅಚ್ಚುಕಟ್ಟಾಗಿ ಇಷ್ಟು ಜವಾಬ್ದಾರಿಯುತವಾದಂತಹ ಇಷ್ಟು ಲಕ್ಷಾಂತರ ಜನ ಸೇರಿದ್ರು. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಬರೀ ಸ್ವಲ್ಪ ಜನ ಮಾತ್ರ. ಇಲ್ಲಿಂದ ಇನ್ನು 3 ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಎಲ್ಲ ರೋಡ್ ಬ್ಲಾಕ್ ಆಗಿದೆ. 3 ಕಿಲೋಮೀಟರ್ ಅಷ್ಟು ಜನ ರಸ್ತೆಯಲ್ಲಿ ಕೂತಿದ್ದಾರೆ. ಇಲ್ಲಿಂದ ನೀವು ಯಾರಾದ್ರೂ ಎದ್ದು ಸಡನ್ ಆಗಿ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಇನ್ನು 2 ಗಂಟೆಗೆಲ್ಲ ಬೇಕು. ಬರೀ 10 ಜನನ್ನ ಒಂದು ಕಡೆ ಸೇರಿಸೋದು ಕಷ್ಟ. ಅಂತಹದ್ರಲ್ಲಿ ಲಕ್ಷಾಂತರ ಜನ, ಇಷ್ಟು ಜನ ಇಲ್ಲಿಗೆ ಆಕರ್ಷಣೆ ಇದೆ ಅಂದ್ರೆ ಅಲ್ಲಿರ್ತಕ್ಕಂತಹ ವಿಗ್ರಹದಲ್ಲಿ ಇನ್ನೆಂತ ಶಕ್ತಿ ಇರ್ಬೋದಪ್ಪ. ಈ ರಾಣಿಬೆನ್ನೂರಿನಲ್ಲಿ ಇಂತಹ ಸ್ಥಳದಲ್ಲಿ ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇವತ್ತಿನ ದಿವಸ 1-2 ವರ್ಷ ಆಗಿರ್ತಕ್ಕಂಥ ಈ ಕ್ಷೇತ್ರ ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನಗಳು ಇಲ್ಲಿಗೆ ಆಗಮಿಸಿ ಭಕ್ತರು ಅವರ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಊರಿಗೆ ಬರಬೇಕು. ಗುರುಗಳು ನನಗೆ ಹೇಳಿದ್ರು, ಆನಂದ್ ಗುರುಜಿ ಅವರು ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ, ಅವರ ಬೆಲೆ ಬಹಳ ದೊಡ್ಡದು. ನನ್ನ ಬೆಲೆ ಎಷ್ಟು ದೊಡ್ಡದು ಅಂತ ನನ್ನ ಅಭಿಮಾನಿ ದೇವರುಗಳ ಹೃದಯದಲ್ಲಿದೆ. ಪ್ರತಿ ಗುರುವಾರ ಶುಕ್ರವಾರ ಆಯ್ತು ಅಂದ್ರೆ ನಮ್ದು ಯಾತ್ರೆ ಗಂಟು ಮುಟ್ಟೆ ಕಟ್ತಾ ಇರೋದೇ ಲೆಕ್ಕ. ನಂದು ಒಂತರಹ ಅದೃಷ್ಟ. ಇಷ್ಟು ಜನ ಅಭಿಮಾನಿ ದೇವರುಗಳ ನಿಮ್ಮ ಹೃದಯದಲ್ಲಿ ನನ್ನ ಸ್ಥಾನಮಾನ ಕೊಟ್ಟಿದ್ದೀರಲ್ಲ, ಅದು ಸಾಮಾನ್ಯವಾ? ನಾನು ಯಾರಿಗಾದ್ರೂ 1,100 ರೂಪಾಯಿ ಕೊಡ್ತೀನಿ ಬನ್ರಯ್ಯ ನಾನು ಹಿಂದೆ ಅಂದ್ರೆ ಯಾರು ಬರ್ತಾರೆ? ಆದ್ರೆ ಈ ಆನಂದ್ ಗುರೂಜಿ ಅವರು ನಿಮ್ಮವರಾದ್ರಿಂದ, ನಿಮ್ಮ ಅಣ್ಣ ತಮ್ಮಂದರಾದ್ರಿಂದ, ನಿಮ್ಮ ಗುರುಗಳು ಅಂತ ನೀವು ಅದನ್ನು ಒಪ್ಪಿರೋದ್ರಿಂದ ನಾನು ಎಲ್ಲೋದ್ರೂ ನನ್ನ ಹಿಂದೆ ಆಂಜನೇಯನ ಬಾಲತರ ಬರ್ತಾನೆ ಇದ್ದಾರೆ. ಅದು ಸಾಕ್ಷಿನೂ ಆಗಿದೆ. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿವೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯರಿದ್ದಾರೆ. ರಾಜಕೀಯದಲ್ಲಿ ತನ್ನದೇ ಆದಂತಹ ಒಂದು ಚಾಪುಗಾಲನ ಚಾಚಿ ಜನಸೇವೆಯನ್ನ ಮಾಡ್ತಾ ಇವತ್ತಿಗೂ ಜನ ಮೆಚ್ಚಿಸೋದು ಜನಾರ್ದನ ಕೈಲಾಗಲ್ಲ. ಆದ್ರೂ ಅಂತಹ ಜನನ ಮೆಚ್ಚಿಸಿ ಒಂದು ಕಾರ್ಯಕಲಾಪವನ್ನು ಮಾಡಿ ವಿಶೇಷವಾದಂತಹ ರೀತಿ ಕೆಲಸಗಳನ್ನ ಮಾಡಿ ಸಮಾಜಕ್ಕೆ ಕಣ್ಮಣಿಗಳಾಗಿರ್ತಕ್ಕಂತಹ ಸಾಕಷ್ಟು ಜನ ರಾಜಕೀಯ ಮುಖಂಡರು ಹಾಗೂ ಧರ್ಮದತ್ತ ಎಲ್ಲರನ್ನೂ ಸಹಿತ ಸರಿಯಾದಂತಹ ಸಮಂಜಸವಾದಂತಹ ದಾರಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಧರ್ಮದ ಯತಿ ಪುರುಷರು ಹಾಗೂ ಯಾವುದೇ ಒಂದು ಸಣ್ಣ ಸಮಸ್ಯೆ ಆದ್ರೂ ಸಹಿತ ವಾರ ಆಗುತ್ತೋ ತಿಂಗಳಾಗುತ್ತೋ ಮನೆಗೆ ಹೋಗ್ತಕ್ಕಂಥದ್ದು. ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಒಂದೊಂದು ವಾರ 10 ದಿವಸ ಆಗುತ್ತೆ. ಅಲ್ಲಿರ್ತಕ್ಕಂಥ ರಿಸರ್ವ್ ನಲ್ಲಿ ಇರೋರು ಬಹುಶಃ 6 ತಿಂಗಳಾಗಿರ್ಬೇಕು ಅವ್ರ ಹೆಂಡತಿ ಮಕ್ಕಳನ್ನು ನೋಡಿ. ಪೊಲೀಸ್ ಸಿಬ್ಬಂದಿಗೆ ಒಳ್ಳೇದಾಗ್ಲಿ ಅಂತ ಒಮ್ಮೆ ನೀವೆಲ್ಲ ಹರಿಸುವಂತ ಮುಖಾಂತರದಲ್ಲಿ ಒಂದು ಜೋರ ಚಪ್ಪಾಳೆ ಬಾರಿಸಿ. ನೆಕ್ಸ್ಟ್ ಯಾವುದೇ ನಮ್ಮ ಧರ್ಮದ ಕಾರ್ಯಕ್ರಮ ಆದ್ರೂ, ಧರ್ಮದ ರಥವನ್ನು ನಾವು ಎಳಿಬೇಕಾದ್ರೂ ನಾವಿದೀವಿ ಅಂತ ಇವತ್ತು ಅವ್ರು ಏನ್ ಹೇಳಿದ್ದಾರೋ ಸದಾಕಾಲ ನಾವಿದೀವಿ ಅನ್ನೋ ಮಾತು ಅವ್ರ ಸ್ವರದಲ್ಲಿ ಬರ್ತಾನೆ ಇರ್ಬೇಕು. ಯಾಕೆಂದ್ರೆ ಅವ್ರ ಪರಿವಾರ, ಅವ್ರ ಹೆಂಡತಿ ಮಕ್ಕಳು, ಅವ್ರ ಕುಟುಂಬದವ್ರು ಎಲ್ಲರೂ ಚೆನ್ನಾಗಿದ್ರೆ ಅವರು ನಗ್ನಗ್ತಾ ಇಲ್ಲಿ ಡ್ಯೂಟಿ ಮಾಡ್ತಾರೆ. ಅವರಲ್ಲಿ ಎಲ್ಲೋ ಒಂದ್ ಸ್ವಲ್ಪ ನೋವಾಗಿ ಆ ಒಂದು ನ್ಯೂನ್ಯತೆ ಕಂಡ್ರೆ ಅವ್ರಿಗೆ ಆ ಕಡೆ ಒಂದ್ ಕಾಲು ಈ ಕಡೆ ಒಂದ್ ಕಾಲು, ಇದು ಮಾಡ್ಲೇಬೇಕು, ವಿಧಿ ಇಲ್ಲ. ಹಾಗಾಗ್ಬಾರ್ದು. ಮೊನ್ನೆ ಅಷ್ಟೇ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಶನಿ ಪ್ರವೇಶವಾಯಿತು. ಇದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಂತ ನಾನು ತಿಳಿದಿದ್ದೇನೆ. ಯಾಕೆಂದ್ರೆ ನನ್ನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸಿದ್ದೇನೆ. ನವೆಂಬರ್ 2ನೇ ತಾರೀಕು ಒಂದು ಶನೇಶ್ವರ ಮಹಾಯಜ್ಞವನ್ನ, ಶಾಂತಿ ಯಜ್ಞವನ್ನ ನಾವು ಮಾಡಿದ್ದೀವಿ. ಯಾತಕ್ಕಾಗಿ ನಾವು ಮಾಡಿದ್ದೀವಿ ಅದನ್ನಂದ್ರೆ, ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗಿರ್ತಕ್ಕಂತಹ ಈ ಕಾಲ ಸಿಂಹ ಮತ್ತು ಕನ್ಯಾ ತುಲಾರಾಶಿಗಳಲ್ಲಿ ಬಿಡುಗಡೆ ಆಗುವಂತಹ ಕಾಲ. ವೃಶ್ಚಿಕ ರಾಶಿಯವರಿಗೆ ಇಲ್ಲದಂತ ರೀತಿ ಮನಸ್ಸಲ್ಲಿ ಆವೇಗ, ಉದ್ವೇಗ, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ನಾನು ನಂದು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಪಲ್ಟಿ ಹೊಡಿತಕ್ಕಂಥದ್ದು, ಹೀಗೆಲ್ಲ ಆಗಬಹುದು. ಅದು ಆಗೋದಕ್ಕೂ ಮುನ್ನ ಭಗವಂತನ ಪ್ರಾರ್ಥನೆ ಮಾಡಿ ಆತನ ಕೃಪಾಶೀರ್ವಾದ ನಮ್ಮ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನವೆಂಬರ್ 2ನೇ ತಾರೀಕು ಶನೇಶ್ವರರ ಶಾಂತಿ ಮಹಾಯಜ್ಞವನ್ನು ಮಾಡಿದ್ವಿ. ಅದು ದೇಶದಾದ್ಯಂತ, ರಾಜ್ಯದಾದ್ಯಂತ ಎಲ್ಲರಿಗೂ ತಿಳಿದಂತ ವಿಚಾರ. ನಿಮ್ಮ ದೋಷಗಳನ್ನ ನೀವು ಬಗೆಹರಿಸಿಕೊಳ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಗ್ರಹಸ್ಥಿತಿಗಳಲ್ಲಿ ಯಾವ ಗ್ರಹ ಎಲ್ಲಿದೆ, ಆ ಗ್ರಹದಿಂದ ಆಗ್ತಾ ಇರ್ತಕ್ಕಂತಹ ವ್ಯತ್ಯಾಸವೇನು, ತಾವೆಲ್ಲರೂ ಸಹಿತ ಇಷ್ಟು ಜನ ಇಲ್ಲಿ ಸೇರಿದ್ದೀರಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ ಸಮಸ್ಯೆ, ದಾಂಪತ್ಯದಲ್ಲಿ ವಿರಸನ, ಸಂತಾನ ಇಲ್ದಿರ ನರಳ್ತಾ ಇದ್ದೀರಾ, ಆಹಾರ ಮನೆಯಲ್ಲಿ ಮೃಷ್ಟಾನ್ನ ಇದ್ರು ಸಹಿತ ತಿನ್ಲಿಕ್ಕೆ ಇಷ್ಟನ್ನ ಕೈಲಾಗ್ದಿರ ಒದ್ದಾಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಯಾರು? ನಿಮ್ಮಲ್ಲಿರ್ತಕ್ಕಂತಹ ನಾನು 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 ಅಂತಕ್ಕಂತಹ ಪದವು ತುಂಬಿ ತುಳುಕ್ತಾ ಇರುತ್ತೆ. ಸ್ವಾಮಿ ವಿವೇಕಾನಂದರ ಹತ್ರ ಒಬ್ಬ ವ್ಯಕ್ತಿ ಹೋಗಿ, ಸ್ವಾಮಿ
ನನಗೆ ಸಂತೋಷ ಬೇಕು, ನನಗೆ ನೆಮ್ಮದಿ ಬೇಕು, ನನಗೆ ನಂದೇ ಆದಂತಹ ಜೀವನದಲ್ಲಿ ಒಂದು ತೃಪ್ತಿಕರವಾದಂತಹ ಬದುಕು ಬೇಕು, ಈ ಬದುಕನ್ನು ನನಗೆ ದಯಪಾಲಿಸಿ ಅಂತ ಕೇಳಿದ್ರು. ಅದಕ್ಕೆ ವಿವೇಕಾನಂದರು ಹೇಳಿದ್ರು, ನನಗೆ ಅನ್ನೋ ಪದ ನೀನ್ ತೆಗೆದು ಬಿಟ್ರೆ ನಿನಗೆ ಸಂತೋಷ ಸಿಗುತ್ತೆ. ಎರಡನೇದೇನು ಹೇಳಿದ್ಯಾ, ನನಗೆ ನೆಮ್ಮದಿ ಕೊಡಿ. ಅಲ್ಲೂ ಸಹಿತ ನನಗೆ ಅನ್ನೋದನ್ನ ಬಿಟ್ರೆ ನಿನಗೆ ನೆಮ್ಮದಿ ಸಿಗುತ್ತೆ. ಮೂರನೇದೇನು ಕೇಳಿದ್ಯಾ, ನನಗೆ ಸುಖ ಸಂತೋಷ ನೆಮ್ಮದಿ ಬೇಕು ಅಂತ ಪುನಃ ಅದನ್ನೇ ಉಚ್ಚರಿಸಿದ್ಯಾ. ಅಲ್ಲಿಗೆ 3 ಬಾರಿ ಸಹಿತ ನನಗೆ 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 ನಿನಗೆ ಅನ್ನೋದಕ್ಕೆ ನೀನ್ ಏನ್ ತಂದಿದ್ಯಯ್ಯ? ಬಂದಾದ ಮೇಲೆ ನಿನ್ನ ಶ್ರಮದಿಂದ ಸಂಪಾದನೆ ಮಾಡಿದ್ಯೋ ಅಥವಾ ಅನ್ಯ ಮಾರ್ಗಗಳಿಂದ ಸಂಪಾದನೆ ಮಾಡಿದ್ಯೋ, ಮನೆಯಲ್ಲಿ ಕಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಮೂಟೆಗಳಿದೆ ಅಥವಾ ಸಾಕಷ್ಟು ಶ್ರೀಮಂತಿಕೆ ಇದೆ, ಅದನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದರ ಸಂರಕ್ಷಣೆ ಮಾಡೋದಕ್ಕೆ ನಿನಗೆ ಯೋಗ್ಯತೆ ಸಾಕಾಗ್ತಾ ಇಲ್ಲ. ಇನ್ನು ನೆಮ್ಮದಿ ಇಲ್ಲಿಂದ ಬರುತ್ತಪ್ಪ ನಿನಗೆ? ನೀನ್ ತಿನ್ನೋದಿಷ್ಟನ್ನ ಮಧ್ಯಾಹ್ನ ಊಟ ನಿಂದಾಯ್ತು, ರಾತ್ರಿ ಊಟಕ್ಕೆ ನೀನ್ ಇರೋದೇ ಕನ್ಫರ್ಮ್ ಆದ್ರೆ ನಿನಗೆಲ್ಲ ಸಿಗುತ್ತೆ, ಹೋಗು ಅಂತ ಇವನು ಯೋಚನೆ ಮಾಡಿದ. ಏನಿದು ಗುರುಗಳು ಈ ಮಾತು ಹೇಳ್ಬಿಟ್ರಲ್ಲ, ಇದನ್ನ ಅವರೊಬ್ಬರೆಲ್ಲ ಯೋಚನೆ ಮಾಡಬೇಕಾದ್ದು, ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗಳು ಸಹಿತ ನಮ್ಮ ಕಾಲ ಮೇಲೆ ನಾನು ನಿಂತು ನಮ್ಮ ಕೆಲಸಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡಿ ಜವಾಬ್ದಾರಿಯುತವಾದಂತಹ ಕೆಲಸವನ್ನ ನಿರ್ವಹಿಸ್ತಾ ಹೋದ್ರೆ ಎಲ್ಲವೂ ಕಾರ್ಯಸಿದ್ಧಿ. ಹಾಗೆ ಶನೈಶ್ಚರನ ಸಂಪೂರ್ಣ ಅನುಗ್ರಹವನ್ನು ಪಡಿಬೇಕಾದ್ರೆ ಈ ಕ್ಷೇತ್ರದಲ್ಲಿ ಒಂದು ಪವಾಡ ಇದೆ, ಒಂದು ಶಕ್ತಿ ಇದೆ. ನಾನು ಬೆಳಿಗ್ಗೆ ಬಂದ ತಕ್ಷಣ ಪೂರ್ಣಾಹುತಿಗೆ ನನಗಾಗಿ ಕಾದ್ರು ಆತ್ಮೀಯರು ಗುರುಗಳು. ಪೂರ್ಣಾಹುತಿ ಆಯ್ತು, ಅದಾದ ಮೇಲೆ ನಿಂತು ಸ್ವಾಮಿನೇ ನೋಡ್ತಾ ಇದ್ದರೆ ನನ್ನ ಮನಸ್ಸಿಗೆ ಬಂತು, ಇಲ್ಲಿ ನಾನು ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕು ಅಂತ. ಅಭಿಷೇಕ ಮಾಡಬೇಕು ಅಂತ ಅನ್ಕೊಂಡು ಮತ್ತೆ ಸಿಟಿ ಒಳಗೆ ಕರ್ಕೊಂಡೋದ್ರು. ಹೊಟ್ಟೆ ತುಂಬಾ ಹಸಿವು. ನನ್ನ ಆತ್ಮೀಯರು 4-6 ಜನ ಮನೆಗಳಿಗೆ ಕರ್ಕೊಂಡು ಹೋದ್ರು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪ್ರಸಾದ ತೆಗೆದುಕೊಂಡ್ವಿ, ಅಲಂಕಾರ ಆಯ್ತು, ಶುದ್ಧಿ ಆಯ್ತು, ಓಡ್ ಬಂದ್ವಿ. ರಸ್ತೆ ಮಧ್ಯದಲ್ಲಿ ಬರ್ಬೇಕಾದ್ರೆ ಒಳಗಡೆ ಇನ್ ಟೈಮಲ್ಲಿ ಅಂತೂ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಆ ಜನಸಾಗರ ಹಾಗಿತ್ತು. ನನಗೆ ನನ್ನ ಉದ್ದೇಶ, ನನ್ನ ಧ್ಯೇಯ ಇದ್ದಿದ್ದು ಸ್ವಾಮಿಗೆ ಅಭಿಷೇಕ ಮಾಡಬೇಕು. ಅಲ್ಲಿ ಟ್ಯಾಪಲ್ಲಿ ನೀರು ಬಂದಿದ್ರು, ಬಕೆಟ್ ಎಲ್ಲಾರು ನೀರು ತರಿಸ್ಕೊಂಡು ನಾನು ಹಾಕೊಂಡ್ಬಿಡ್ತಾ ಇದ್ದೆ. ಯಾಕೆಂದ್ರೆ ನನ್ನ ಕರ್ತವ್ಯ, ನಾನು ಮಾಡ್ಬೇಕಾದ್ರೆ. ನಾನು ಇಲ್ಲಿರ್ತಕ್ಕಂಥ ಶಕ್ತಿ ಏನಾದ್ರು ನನಗೆ ಅರಿವಿದೆ. ಯಾಕೆಂದ್ರೆ ಈತ ಯಾರನ್ನೂ ಬಿಡೋದಿಲ್ಲ. ಇಲ್ಲಿರ್ತಕ್ಕಂಥ ಶನೈಶ್ಚರ ಯಾರಿಗೂ ಬಿಡೋದಿಲ್ಲ. ಆತ ಯಾರೊಬ್ಬರ ಜಾತಕದಲ್ಲಿ ಪ್ರವೇಶ ಮಾಡ್ತಾನೆ, ಯಾರೊಬ್ಬ ಜಾತಕದಲ್ಲಿ ಶನಿ ದಶೆ ನಡೆಯುತ್ತೆ ಅಥವಾ ಶನಿ ಭಕ್ತಿಯಲ್ಲಿ ಇರ್ತಾರೆ, ಅಂತಹ ವ್ಯಕ್ತಿಗಳು ಸಂಪೂರ್ಣವಾದಂತಹ ಸುಂದರವಾದಂತಹ ವಿಗ್ರಹವಾಗಿ ತಯಾರಾಗ್ತಾರೆ. ದಿನದ 24 ಗಂಟೆ, ವರ್ಷದ 365 ದಿವಸ ಗಾಣದೆತ್ತೋ ಅಥವಾ ಕತ್ತೆ ತರ ದುಡಿದ್ರು ಸಹಿತ ಒಂದಿಷ್ಟು ನೆಮ್ಮದಿ ಕಾಣದಂತ ಬದುಕು ನನಗಾಗಿದೆ ಅಂದ್ರೆ ನನ್ನ ಪ್ರಾರಬ್ಧ ಕರ್ಮ, ನಾನು ಮಾಡ್ಕೊಂಡಿರ್ತಕ್ಕಂಥ ನನ್ನ ಡಿಪಾಸಿಟ್ಸ್ ಏನಿರುತ್ತೆ ಆ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಹಣೆಯಲ್ಲೇ ಇರುತ್ತೆ. ಅಂತಹ ಕಾಲದಲ್ಲಿ ಶನಿದೇಶೆಯಿಂದ ಆಗ್ತಕ್ಕಂತಹ ದೋಷಗಳನ್ನ ದೂರ ಮಾಡ್ಕೋಬೇಕಾದ್ರೆ ಮೊಬೈಲ್ ಇದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ, ಪೇಪರ್ ಪೆನ್ ಇದ್ರೆ ಬರ್ಕೊಳ್ಳಿ. ಇದು 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂತ ವಿಚಾರ. ಅಂದ್ರೆ ಇಲ್ಲಿ ನನಗ್ ಸಂಬಂಧ ಇಲ್ಲ ಅಂತ ಯಾರು ಆ ಕಡೆ ತಿರ್ಸ್ಕೊಳ್ಳೋಂಗಿಲ್ಲ, ಎಲ್ಲರಿಗೂ ಸಂಬಂಧವೇ. ಒಂದು ತ್ರಿಕೋನಾಕಾರವಾಗಿರ್ತಕ್ಕಂಥದ್ದನ್ನ ಒಂದು ತ್ರಿಕೋನ ಬರೀರಿ. ಯಾವುದ್ರ ಮೇಲೆ ಬರಿಬೇಕು? ಶನೈಶ್ಚರನಿಗೆ ಇಷ್ಟವಾಗಿರ್ತಕ್ಕಂಥ ಶಮೀ ವೃಕ್ಷದ ಕಡ್ಡಿಯನ್ನು ತಂದು, ಶಮೀ ವೃಕ್ಷ ಅಂದ್ರೆ ಗೊತ್ತು ತಾನೆ, ಬನ್ನಿ ಮರ. ತ್ರಿಕೋನ ಬರಿಬೇಕಾಗಿರ್ತಕ್ಕಂಥದ್ದು ಒಂದು ವಿಳೆದೆಲೆ ಮೇಲೆ ಬರಿಬಹುದು, ಅಥವಾ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥದ್ದು ಅರ್ಕ ವೃಕ್ಷ. ಅರ್ಕ ಅಂದ್ರೆ ಬಿಳಿ ಎಕ್ಕದ ಎಲೆ. ಇಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ, ಬಿಳಿ ಎಕ್ಕದ ಎಲೆ ಹೇಳ್ತಾ ಇದ್ದೀನಿ, ನೀಲಿ ವರ್ಣದ್ದಲ್ಲ. ಆಮೇಲೆ ಶನೈಶ್ಚರನಿಗೆ ನೀಲಿ ವರ್ಣ ಇಷ್ಟ ಅನ್ಬಿಟ್ಟು ನೀಲಿ ಎಲೆ ಮೇಲೆ ಬರೆದು ವ್ಯತ್ಯಾಸ ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ಬಿಳಿ ಎಕ್ಕದ ಎಲೆ ಮೇಲೆ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂತಹ ಗಂಧವನ್ನು ತಯಾರು ಮಾಡಬೇಕು. ಯಾವುದು ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು? ಓಂ ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಛತ್ರಧ್ವಜರಥಾಕಾರ ಶೋಭಿತಂ ದಿವ್ಯಂ ಮೇರಂ ಪ್ರದಕ್ಷಿಣೀಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಷ್ಟ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರ ಭೂಷಿತಂ ಅತಿದೇವತಾ ಪ್ರತ್ಯರ ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲಧಾನ್ಯಶೋಪರಿ ಭಗವಂತಂ ಓಂ ಭೂ ಶನೈಶ್ಚರಮಿದಮಾವಾಹಯಾಮಿ ಅಂತ ಏನು ಗುರುಗಳು ಹೇಳ್ತಾರೋ, ಪೂರ್ವದಲ್ಲಿರ್ತಕ್ಕಂತಹ ಸೂರ್ಯನಾರಾಯಣ ತನ್ನ ಮಗನಾದಂತಹ ಶನೈಶ್ಚರ, ಸೂರ್ಯನ ಪುತ್ರನಾದಂತಹವನು ಶನೈಶ್ಚರ, ಯಮನಿಗೆ ಅಗ್ರಜನಾದಂತಹವನು ಶನೈಶ್ಚರ. ಸೂರ್ಯ ಯಾರೊಬ್ಬರ ಜಾತಕದಲ್ಲಿ ವ್ಯತ್ಯಾಸವಾಗಿರ್ತಾನೋ ಅವರ ಮುಖದಲ್ಲಿ ವರ್ಚಸ್ಸು ದಿನೇ ದಿನೇ ಕ್ಷೀಣಿತವಾಗುತ್ತೆ.
ಯಾರಿಗೆ ಸೂರ್ಯ ಪ್ರಬಲನಾಗಿರ್ತಾನೋ 100 ಜನಗಳ ಮಧ್ಯದಲ್ಲಿ ಲಕ್ಷಾಂತರ ಜನದ ಮಧ್ಯದಲ್ಲಿ ಇದ್ರೂ ಸಹಿತ ಆತನ ಮುಖದ ವರ್ಚಸ್ಸು ಕಾಂತಿಯಿಂದ ಕಂಗೊಳಿಸ್ತಾ ಇರುತ್ತೆ, ತೇಜೋಮಯವಾಗಿರುತ್ತೆ. ವ್ಯಕ್ತಿಯ ಜಾತಕದಲ್ಲಿ ಸೂರ್ಯ ಪ್ರಬಲ ಸ್ಥಾನದಲ್ಲಿದ್ದು ಜನ್ಮಲಗ್ನವೇನಾದ್ರೂ ಸಿಂಹಲಗ್ನವೇ ಆಗಿದ್ರೆ ಆ ವ್ಯಕ್ತಿ ಎಲ್ಲಿಂದ ಎಲ್ಲೇ ಇದ್ರೂ ಸಹಿತ ತನ್ನಲ್ಲಿರ್ತಕ್ಕಂಥ ವರ್ಚಸ್ಸನ್ನ ತನಗೇ ಗೊತ್ತಾಗದಂತ ರೀತಿ ಮತ್ತೊಬ್ಬರಲ್ಲಿ ಪ್ರಸರಿಸ್ತಾ ಇರ್ತಾರೆ. ಯಾಕೆಂದ್ರೆ ಆ ಲಗ್ನದ ಮಹತ್ವ ಆತರ, ಆ ಲಗ್ನ ಬಲ ಆತರ, ಸಿಂಹ ಲಗ್ನದ ಬಲ ಆತರ ಇರುತ್ತೆ. ಅಂತಹ ಸಿಂಹ ಲಗ್ನದ ಒಡೆಯನಾಗಿರ್ತಕ್ಕಂಥವನು ಸೂರ್ಯನಾರಾಯಣ. ಅಂತಹ ಸೂರ್ಯನ ಪುತ್ರನಾದಂತಹವನು ಶನೇಶ್ಚರ. ಆದ್ರೆ ಯಾರಿಗೆ ಶನಿ ದೇಶದಲ್ಲಿರ್ತಾರೋ ಅವರು ತಂದೆ ಮಕ್ಕಳು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ. ತಂದೆ ಮಕ್ಕಳಲ್ಲಿ ಆ ಪ್ರೀತಿ ವಾತ್ಸಲ್ಯ, ಆ ಬಾಂಧವ್ಯನ್ನ ಅವನು ತೋರ್ಸಕ್ ಬಿಡೋದಿಲ್ಲ. ಇದು ಶನಿ ಪ್ರಭಾವ. ಇನ್ನ ಸೂರ್ಯನ ವಿಶೇಷವಾಗಿರ್ತಕ್ಕಂಥ ಅರ್ಕ ವೃಕ್ಷ ಅಂದ್ರೆ ಬಿಳಿ ಎಕ್ಕದ ಎಲೆ, ಅದರಲ್ಲಿ ತ್ರಿಕೋನಾಕಾರವನ್ನು ಶಮಿ ವೃಕ್ಷದ ಕಡ್ಡಿಯಿಂದ ಬರಿಬೇಕು. ಆ ಬರಿಬೇಕಾಗಿರ್ತಕ್ಕಂಥದ್ದು ಶ್ರೀಗಂಧ, ನೀಲಿ ಪುಷ್ಪ. ಆ ನೀಲಿ ಪುಷ್ಪವನ್ನ ಗಂಧದ ಮೇಲೆ ಹಾಕಿ ಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಶ್ರೀಗಂಧದಿಂದ ತ್ರಿಕೋನಾಕಾರವಾಗಿ ಸ್ವಾಮಿಯ ಆ ರೇಖೆಯನ್ನ ಬರಿಬೇಕು. ಮಧ್ಯದಲ್ಲಿ ಒಂದು ಬೀಜಾಕ್ಷರಿ ಮಂತ್ರವಿದೆ. ಆ ಮಂತ್ರವೇ ಶಂ ಅಂತಕ್ಕಂಥದ್ದು ಬರಿಬೇಕು. ಶಂ ಅನ್ನೋ ಒಂದೇ ಒಂದು ಅಕ್ಷರ ಬೆಳಗ್ಗೆ ಎದ್ದು 108 ಸರ್ತಿ ಶಂ ಅಂತಕ್ಕಂತಹ ಒಂದೇ ಒಂದು ಬೀಜಾಕ್ಷರಿ ಮಂತ್ರವನ್ನ ಯಾರ ಜಾತಕದಲ್ಲಿ ಶನಿ ದಶೆಯಿಂದ ನರಳುತ್ತಾ ಇದ್ದೀರೋ, ಯಾರ ಜಾತಕದಲ್ಲಿ ಈ ಬರಬಾರದಂತ ಬಾಧೆಯನ್ನು ಪಡ್ತಾ ಇದ್ದೀರೋ, ಸಮಸ್ಯೆಗಳ ಸೆರಮಾಲೆಯನ್ನು ಹೊತ್ತು ನಮ್ಮ ಕೈಲಿ ಆಗಲ್ಲಪ್ಪ ಭಗವಂತ, ನನಗೆ ಈ ಜೀವನ ಸಾಕಯ್ಯ, ಸಾಕ್ ಮಾಡ್ಬಿಡಪ್ಪ ಭಗವಂತ, ಎಲ್ಲಾದ್ರೂ ಕೆರೆನೋ ಬಾವಿನೋ ಸಿಕ್ಕರೆ ಸಾಕಪ್ಪ ಅಂತ ಕಾಯುವಂತ ಅವರು ಪುಣ್ಯಾತ್ಮರಿದ್ದಾರೆ. ಆದ್ರೆ ಅವ್ರು ಸಾಯ್ಲಿಕ್ಕಾಗಲ್ಲ. ಇಲ್ಲಿ ಇನ್ನೊಂದು ವಿಚಾರ ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ಶನೇಶ್ಚರನ ಪ್ರಭಾವದಲ್ಲಿ ಯಾರ ಜಾತಕ ಪುರುಷನಿರ್ತಾನೋ ಆ ಜಾತಕನಿಗೆ ಅಕಾಲ ಮೃತ್ಯುವಿಲ್ಲ. ಯಾಕೆಂದ್ರೆ ಆತ ಸುಂದರವಾದಂತಹ ವಿಗ್ರಹವನ್ನಾಗಿ ತಯಾರು ಮಾಡ್ತಾನೆ ವಿನಃ ಪ್ರಾಣವನ್ನು ತೆಗೆದುಕೊಳ್ಳೋದಿಲ್ಲ. ಇದು ಶನಿ ದೇಶದಲ್ಲಿರುವಂತದ್ದು. ಯಾವೊಬ್ಬ ಜ್ಯೋತಿಷರಾದ್ರೂ ಇದ್ರ ಬಗ್ಗೆ ತಿಳಿಸ್ಕೋಬಹುದು. ಜ್ಯೋತಿಷರು ಹೇಳೋದು ಇದನ್ನೇ. ಯಾಕೆಂದ್ರೆ ಶನಿ ದೇಶನಲ್ಲಿ ಸಾವಿಲ್ಲ. ಆದ್ರೆ ಶನಿ ಮುಕ್ತಾಯ ಕಾಲದಲ್ಲಿ ಆಗ ಜಾತಕದಲ್ಲಿ ರಾಹು ಏನಾದ್ರೂ ರಾಹುವಿನ ದೃಷ್ಟಿ ವಕ್ರ ದೃಷ್ಟಿ ಬಿದ್ದಾಗ ಆತರ ಜೀವಕ್ಕೆ ಸ್ವಲ್ಪ ವ್ಯತ್ಯಾಸವಾಗಬಹುದು. ಆದ್ರೆ ನಾನು ಹೇಳಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ 28 ಅಥವಾ 48 ದಿನಗಳ ಕಾಲ ಶನೇಶ್ಚರನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ ಯಾರು ಶ್ರಮದಿಂದ ಕ್ರಮದಿಂದ ನೀವು ಮಾಡ್ತಿರೋ ಅವರ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಈ ಕ್ಷೇತ್ರದ ವಿಶೇಷ ಏನು ಅಂತ ನಾನು ಹೇಳ್ತಿದ್ದೆ. ಈ ಕ್ಷೇತ್ರದಲ್ಲಿ ಇವರು ಯಾವ ಶುಭ ಮುಹೂರ್ತದಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೋ ಏನೋ. ಹಿಂದೆ ಋಷಿಗಳು, ತಪಸ್ವಿಗಳು, ಮಹರ್ಷಿಗಳು, ಜ್ಞಾನವಂತರು, ವಿಜ್ಞಾನಿಗಳು ಇವರೆಲ್ಲರೂ ಸಹಿತ ಸೇರಿ ಒಂದು ಮುಹೂರ್ತವನ್ನ ನಿರ್ಣಯ ಮಾಡ್ತಿದ್ರು. ಇನ್ನು 1-2 ವರ್ಷದಲ್ಲೇ ಇಷ್ಟು ಜನನ ಆಕರ್ಷಣೆ ಮಾಡಿರ್ತಕ್ಕಂಥ ಈ ವಿಗ್ರಹದಲ್ಲಿ ಇನ್ನು ಯಾವ ಶುಭ ಮುಹೂರ್ತ, ಯಾವ ಪುಣ್ಯಾತ್ಮ ಮುಹೂರ್ತ ಇಟ್ಕೊಂಡಿದ್ದಾನೋ ಆ ಇಟ್ಟಂತ ಮುಹೂರ್ತ ಇನ್ನೆಷ್ಟು ಅರ್ಥಗರ್ಭಿತವಾಗಿ ಆ ಲಗ್ನದಲ್ಲಿ ಒಂದು ಶಕ್ತಿ ಇದೆ ಅಂತಕ್ಕಂಥದನ್ನ ನಿಮ್ಮನ್ನೆಲ್ಲರನ್ನು ನೋಡಿದ್ರೆ ಅರ್ಥ ಆಗುತ್ತೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನೀವೆಲ್ಲರೂ ಸಹಿತ ಸೇರ್ಬೇಕಾದ್ರೆ ಬೈದಿಂದ ನೀವ್ಯಾರೂ ಬಂದಿಲ್ಲ, ಇದಂತೂ ಸತ್ಯ. ಅಥವಾ ನನಗೆ ಶನಿಕಾಟ ಇದೆ, ನನ್ನ ಹಣೆ ಬಾರ, ನಾನೇನ್ ಈ ಭಾಗದಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ಬೇಕಾ, ಭೂಮಿ ನಂಬಿ ಕೆಲಸ ಮಾಡ್ಬೇಕು, ಭೂಮಿ ನಂಬಿ ಕೆಲಸ ಮಾಡ್ಬೇಕು, ಆ ಭೂತಾಯಿ ಕೊಟ್ಟದ್ದನ್ನ ತಿನ್ಬೇಕು. ಮಳೆ ಚೆನ್ನಾಗಿ ಬಂದ್ರೆ ಒಳ್ಳೆ ಬೆಳೆ, ಇಲ್ಲ ಅಂದ್ರೆ ಒಣ ಗಣೇಶ. ಇನ್ನು ಮೀರಿದ್ರೆ ರೈತರ ನಾಕಾರ ಸಾಲ ತಗೊಳ್ಳೋದು, ಹಗ್ಗಕ್ಕೋ ಬಾವಿಗೋ ಶರಣಾಗ್ಬಿಡೋದು. ಇಷ್ಟೇ ತಾನೇ ಮಾಡೋದಿಲ್ಲ. ಆದ್ರೆ ಇಷ್ಟು ಜನ ನೀವು ಬಂದಿದ್ದೀರಲ್ಲ, ನೀವು ಬಂದಿರೋದು ಬೈದಿಂದ ಬಂದಿಲ್ಲ, ಒಂದು ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ. ಇಷ್ಟು ದೀಪ ಇಷ್ಟು ಕಡೆ ಉರಿತಾ ಇದೆ. ಇದೆಲ್ಲವೂ ಆರಿದ್ರು ಸಹಿತ ಯಾವ್ದಾದ್ರು ಸಣ್ಣದಾಗ ಒಂದೇ ಒಂದು ದೀಪ ಜ್ಯೋತಿ ಬೆಳಗಿದ್ರೆ ಆ ಜ್ಯೋತಿಯ ಬೆಳಕಿನ ಕಣ್ಣುಗಳನ್ನೆಲ್ಲಾರು ನೀವು ಆ ದೀಪ ನೋಡ್ತೀರಿ. ಹಾಗೆ ಪ್ರತಿಯೊಬ್ಬರ ಬದುಕಲ್ಲೂ ಇರ್ತಕ್ಕಂಥ ಕಷ್ಟಗಳು ದೂರ ಆಗಬೇಕಾದ್ರೆ, ಆ ಕಷ್ಟ ಕಾರ್ಪಣ್ಯಗಳನ್ನು ಹೊಡೆದೋಡಿಸಬೇಕಾದ್ರೆ ನಾವು ದೀಪವನ್ನು ಹಚ್ಚಬೇಕು. ಅಂತಹ ದೀಪ ಪ್ರತಿಯೊಬ್ಬರ ಮನೆಗೂ ಧರ್ಮದ ದೀಪವಾಗಬೇಕು, ಸಂಸ್ಕಾರದ ದೀಪವಾಗಬೇಕು, ಆ ಸಂಸ್ಕಾರದ ಅರಿವಿನ ದೀಪವಾಗಬೇಕು. ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಗರ್ಭಿತವಾಗಿ ಇಲ್ಲಿವರೆಗೂ ತಾಳ್ಮೆಯಿಂದ ಸಮಾಧಾನದಿಂದ ಕೂತಿದ್ದೀರಿ. ಇನ್ನು ಆ ಎಲೆ ಏನ್ ಮಾಡಬೇಕು, ಇದನ್ನ ಅವತ್ತಿಂದ ಅವತ್ತಿಗೆ ನೀವು ಬರೆದಿರ್ತಕ್ಕಂತಹ ಎಲೆ, ಆ ತ್ರಿಕೋನ ಮಧ್ಯದಲ್ಲಿ ಶಂ ಅಂತಕ್ಕಂಥ ಬೀಜಾಕ್ಷರಿ, ಆ ಎಲೆಯನ್ನ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ಅದಕ್ಕೊಂದಿಷ್ಟು ಅರಿಶಿನ ಕುಂಕುಮವನ್ನು ಹಾಕಿ ಆ ಎಲೆಯ ಮಧ್ಯದಲ್ಲಿ ನಿಮ್ಮ ಉಂಗುರದ ಬೆರಳು, ಅದರ ಪಕ್ಕದಲ್ಲಿರ್ತಕ್ಕಂತಹ ಪ್ರಧಾನ ಬೆರಳು, ನೋಡಿ ಇದು ಶನಿಗೆ ಸಂಬಂಧಪಟ್ಟಂತ ಬೆರಳು,
ಈ ಬೆರಳು ಶನಿಗೆ ಸಂಬಂಧಪಟ್ಟಂತದ್ದು, ಮೊದಲನೇದು ಗುರುವಿಗೆ ಸಂಬಂಧಪಟ್ಟಂತದ್ದು. ಹಸ್ತ ಸಾಮುದ್ರಿಕೆ ಮನುಷ್ಯನಲ್ಲಿ ಈ ತಲೆ ಕೂದಲಿಂದ ಹಿಡಿದು ಕಾಲಿನ ಹೆಬ್ಬೆರಳ ತನಕ ನವಗ್ರಹಗಳ ಒಂದೊಂದು ಭಾಗದಲ್ಲಿ ಒಂದೊಂದು ತರಹ ಇದೆ. ನೀವು ಸಮಾಧಾನವಾಗಿರ್ಬೇಕು. ಈ ಮೈಕು ಕನಿಷ್ಠ ಪಕ್ಷ 4 ಮೂಲೆಗೂ ಓಡಾಡಬೇಕು. ಒಬ್ಬೊಬ್ಬರ ಮೂಲೆಯಲ್ಲಿ ಒಂದೊಂದೇ ಪ್ರಶ್ನೆ ಆಗಬೇಕು. ಆ ಪ್ರಶ್ನೆ ಎಲ್ಲರಿಗೂ ಅನ್ವಯಿಸುವಂತ ರೀತಿಯಲ್ಲಿ ಇರಬೇಕು. ಒಬ್ಬರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಬಾರದು. ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಸಭೆ. ಇಲ್ಲಿ ಮೊಣಕಾಲು ನೋವ್ತಾ ಇದೆ, ಸೊಂಟ ನೋವ್ತಾ ಇದೆ, ಬೆಳಗ್ಗೆ ಯಜಮಾನರು ಮನೆಗೆ ಬರಲಿಲ್ಲ, ರಾತ್ರಿ ಫುಲ್ ಟೈಟ್ ಆಗಿ ಬಂದ್ರು, ಇದ್ಯಾವುದು ಬೇಡ. ತೂಕವಾದಂತ ಪ್ರಶ್ನೆ ಕೇಳಿ. ನೀ ಕೇಳೋ ಒಂದು ಪ್ರಶ್ನೆ ಇಷ್ಟು ಜನಕ್ಕೂ ಅನ್ವಯಿಸಬೇಕು. ಕೇಳು ಮಗು. ನಮಸ್ತೆ ಗುರೂಜಿ. ನಮಸ್ತೆ. ನನಗ್ ಮನಸ್ಸೇ ಸರಿ ಇರಲ್ಲ ಸ್ವಾಮೀಜಿ. ಒಂದ್ 15 ದಿನ ಸರಿ ಇರುತ್ತೆ, ಒಂದ್ 15 ದಿನ ಸರಿ ಇರಲ್ಲ. ಆರೋಗ್ಯದ ಬಗ್ಗೆ ಬಹಳ ಚಿಂತೆ ಮಾಡ್ತೀನಿ. ಮನೆಯಲ್ಲೂ ಕೂಡ ಅಶಾಂತಿ ಸ್ವಾಮೀಜಿ. ಮನೆಯಲ್ಲಿ ಅಶಾಂತಿ, ನಿನ್ನ ಮನಸ್ಥಿತಿ ಸರಿ ಇಲ್ದಿರತಕ್ಕಂಥದ್ದು, ನಿನ್ನ ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು, ಇದೆಲ್ಲಕ್ಕೂ ಸೂಕ್ತ ಪರಿಹಾರ ಇನ್ನ 3 ತಿಂಗಳ ನಂತರ. ಇನ್ನು 3 ತಿಂಗಳಂದ್ರೆ ನಿನಗೆ ಈ ಸಮಸ್ಯೆಗಳು ಶುರುವಾಗಿ ಹತ್ತತ್ರ 4.5 ವರ್ಷ ಆಯ್ತು. ಕಳೆದ 4.5 ವರ್ಷದಿಂದ ನೀನು ಈ ಸಮಸ್ಯೆ ಅನುಭವಿಸ್ತಾ ಇದ್ದೆ ತಾಯಿ. ಇನ್ನು 3 ತಿಂಗಳಲ್ಲಿ ಈ ಸಮಸ್ಯೆಯಿಂದ ನೀನು ಮುಕ್ತಲಾಗ್ತೀಯ. ಇದಕ್ಕೆ ನೀನು ಮಾಡಬೇಕಾದ್ದು, ಇಲ್ಲಿರ್ತಕ್ಕಂಥ ಶನೇಶ್ವರನಿಗೆ 9 ಶನಿವಾರ ಒಂದಿಷ್ಟು ಎಳ್ಳೆಣ್ಣೆನ ತಂದು ಗುರುಗಳಿಗೆ ಅರ್ಪಣೆ ಮಾಡು. ಅವರು ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ. ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಹಲೋ. ಹಾ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ. ಗುರುಜಿ, ನನ್ನ ಹೆಸರು ಕೊಟ್ರಮ್ಮ ಅಂತ. 2 ಕಣ್ಣು ಕಾಣಲ್ಲ. ಅದಕ್ಕೆ ನನಗೆ ಅಥವಾ ಕಣ್ಣಾದ್ರೂ ಬರುತ್ತೆ, ಮುಂದೆ ನನ್ನ ಎಜುಕೇಶನ್ ಏನಾದ್ರೂ ಜಾಬ್ ಆದ್ರೂ ಸಿಗುತ್ತೆ, ಮುಂದೆ ನನ್ನ ಲೈಫ್ ಹೇಗಿರುತ್ತೆ ಅಂತ ಹೇಳ್ಬೇಕಾಗಿತ್ತು. ನೋಡು ಮಗು, ನಿನ್ನ ಸ್ವರತರಂಗ ಪ್ರಕಾರ ಒಳ್ಳೆ ಉದ್ಯೋಗ ಅಂತೂ ಖಂಡಿತ ನಿನ್ ಸಿಗುತ್ತೆ. ಆದ್ರೆ ಎಲ್ಲರಿಗೂ ಆಶ್ಚರ್ಯ ಇರಬಹುದು, ಕಣ್ಣ ಇಲ್ದಿರ ಈ ಮಗು ಏನು ಉದ್ಯೋಗ ಸಿಗ್ಬೋದು? ಬದುಕಲಿಕ್ಕೆ 1008 ದಾರಿ ಇದೆ, ಒಂದೇ ಅಂತಲ್ಲ. ಅಥವಾ ಸರ್ಕಾರ ಕೂಡ ಉದ್ಯಮದಿಂದಲೇ ಜೀವನ ಅಂತೂ ಅಲ್ಲ. ನಿನ್ನ ಬದುಕಿಗೆ ಭಗವಂತ ನಿನಗೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಉದ್ಯೋಗವನ್ನ ಕೊಡ್ತಾನೆ. ಹಾಗೆ ನೀನು ಅವಿದ್ಯಾವಂತನೂ ಅಲ್ಲ. ನಿನ್ನಲ್ಲಿರ್ತಕ್ಕಂಥ ವಿದ್ಯೆಯೇ ನಿನಗೆ ದಾರಿದೀಪವಾಗುತ್ತಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ಈಗಾಗಲೇ ಕಳೆದ 4 ತಿಂಗಳಿಂದ ನಿನ್ನಲ್ಲಿ ಸ್ವಲ್ಪ ನೆಮ್ಮದಿ ಕಾಣ್ತಾ ಇದೆಯಾ ತಾಯಿ? ನೀನು ಏನ್ ಗುರುಜಿ? ಕಳೆದ 4 ತಿಂಗಳಿಂದ ಈಚೆಗೆ ನಿನ್ನಲ್ಲಿ ಸ್ವಲ್ಪ ನೆಮ್ಮದಿ ಇದೆ. ನಿನ್ನಲ್ಲಿ ಹಿಂದೆ ಪಟ್ಟಂತ ಕಷ್ಟಕ್ಕೆ ಒಂದು ಸ್ವಲ್ಪ ದಾರಿ ಸಿಕ್ಕಿದೆ ತಾಯಿ. ಕರೆಕ್ಟ್ ಅಮ್ಮ? ಹೌದು ಗುರುಜಿ. ಒಳ್ಳೇದಾಗ್ಲಿ ಮಗು. ಹಾ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನನ್ನ ಹೆಸರು ವಿಜಯ ಅಂತ ಹೇಳಿ. ನಾನು ನಿಮ್ಮನ್ನ ನೋಡಬೇಕಂತ ಬಹಳ ಹೊತ್ತಿಲ್ಲಿಂದ ವೇಟ್ ಮಾಡ್ತಾ ಇದ್ದೇನೆ. ಒಳ್ಳೇದಾಗ್ಲಿ ಮಾ. ನಮ್ಮಮ್ಮನ ಕಾಲು ನೋವು ಬಹಳ ಐತಿ, ಅದೆಲ್ಲ ಆರಾಮಾಗಬೇಕು. ನನ್ನ ಅಣ್ಣ ತಮ್ಮಂದ್ರು ಚೆನ್ನಾಗಿರ್ಬೇಕು ಗುರುಜಿ. ಇಷ್ಟೇ ನಾ ಕೇಳ್ಕೊಳ್ಳೋದು ಗುರುಜಿ. ನಮ್ಮ ಭಾರತೀಯ ಸಂಸ್ಕೃತಿಯ ಹೆಣ್ಣು ಮಕ್ಕಳೇ ಆತರ ತಾಯಿ. ತನಗೇನ್ ನೋವಿದೆ ಅನ್ನೋದನ್ನ ಮರೆತು ನಾನು, ನನ್ನ ಮನೆ, ನನ್ನ ಪರಿಸರ ಅಂತ ಅದ್ರ ಬಗ್ಗೆ ಚಿಂತನೆ ಮಾಡದೆ ನಮ್ಮ ಭಾರತೀಯ ಸ್ತ್ರೀ ಗುಣ. ನೀನ್ ಅದನ್ನು ಮಾಡ್ತಾ ಇದೀಯ. ಖಂಡಿತ ಒಳ್ಳೇದಾಗತ್ತೆ. ಖಂಡಿತ ಭಗವತ್ ಸಾನ್ನಿಧ್ಯದಲ್ಲಿ ಹೇಳ್ತಿದ್ದೇನೆ, ಖಂಡಿತ ಆಗತ್ತೆ. ಪಾದ ಮುಟ್ಬೇಕಂತ ಒಂದು ಆಸೆ ಗುರುಜಿ. ಅಯ್ಯೋ, ಚಿನ್ನ ಬೆಳ್ಳಿ ಕೇಳಿದ್ರೆ ಏನೋ ನಮ್ಮನೆಯವರು ಬೇಡ ಅಂತಿದ್ರೇನೋ. ನನ್ ಪಾದ ತಾನೆ ತಗೊಳಮ್ಮ. ನಿನ್ನ ಆಸೆ ಯಾಕೆ ಬೇಡ? ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಹಲೋ ಗುರುಜಿ, ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ರಾಣೆಬೆನ್ನೂರು ತಾಲೂಕಿನಿಂದ ಮತ್ತು ಬ್ಯಾಡಗಿ ತಾಲೂಕಿನಿಂದ ಇಲ್ಲಿ ಯಾವುದೇ ಇದು ಕಟ್ಟಡಗಳು ಇಲ್ಲ, ಡ್ಯಾಮ್ ಇಲ್ಲ. ಇಲ್ಲಿಯ ನಾಡಿನ ಜನರಿಗೆ, ಎಲ್ಲರಿಗೂ, ಕೃಷಿಕರಿಗೆ ಅದು ಆಗುತ್ತೋ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ಇಲ್ಲಿವರೆಗೂ ಯಾವ ಸಚಿವರು, ಯಾವ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಿದೇ ಇಲ್ಲ. ಅದು ಈಗ ನನಗೆ ಬೇಡ. ಆದ್ರೆ ಇನ್ನು ಮುಂದೆ ಇನ್ನು 3 ವರ್ಷದಲ್ಲಿ ಈ ಭಾಗದಲ್ಲಿ ಒಂದು ಡ್ಯಾಮು ಮತ್ತು ನೀರು ನಿಂತೇ ನಿಲ್ಲುತ್ತೆ. ಹೇಗಿಷ್ಟು ನಿಖರವಾದಂತಹ ಮಾತು ಅಂದ್ರೆ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಬಲಭಾಗ ಎದೆ ಮೇಲೆ ಒಂದು ಕಪ್ಪು ಮಚ್ಚೆ ಆಧಾರ ಇದೆ. ಇದೇ ಅಥವಾ ಇಲ್ಲ ತೋರಿಸು. ಇದೆ 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 ಸರ್. ಇನ್ನೆಲ್ಲ ಒಳ್ಳೇದಾಗತ್ತೆ. ಯಾಕೆಂದ್ರೆ ನೀರಿನ ಬಗ್ಗೆ ಕೇಳಿದ್ಯಾ, ನೀರಿನ ಬಗ್ಗೆ ಉತ್ತರ ಆಯ್ತು. ಕೈ ಮೇಲೆ ಕೆತ್ತಿರೋದು ಏನಕ್ಕೋಸ್ಕರ ಗೊತ್ತಾ? ಭಗವಂತನ ಹತ್ರ, ಭಗವಂತ ನನ್ನನ್ನು ಕಾಪಾಡಪ್ಪ, ನನ್ನ ಪ್ರಾರಬ್ಧ ಕರ್ಮವೇನಿದ್ರು ಸಹಿತ ನಾನು ನಿನ್ನ ಮುಂದೆ ಕೈ ಎತ್ತಿ ನಿಂತಿದ್ದೇನೆ ಅಂದ್ರೆ ಶನೇಶ್ವರನ ಸಾನ್ನಿಧ್ಯದಲ್ಲಿ ಕೈ ಎತ್ತಿದ್ದೀರಿ.
ನಿಮ್ಮ ಕಷ್ಟಗಳು ಏನೇ ಇರಲಿ ಆ ಕಷ್ಟಗಳು ಖಂಡಿತ ಎಲ್ಲವೂ ದೂರ ಆಗುತ್ತೆ. ವೀಕ್ಷಕರೇ, ರಾಣೆಬೆನ್ನೂರಿನಲ್ಲಿ ನೆಲೆಸಿರುವಂತಹ ಶನಿ ದೇವನ ಒಂದು ಪ್ರಭಾವದ ಕುರಿತಾಗಿ ಹಾಗೆ ಗುರೂಜಿಯವರು ಅಲ್ಲಿ ಮಹರ್ಷಿ ಸಾಂತ್ವನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.